ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ನನ್ನ ತಂಗಿದು ಡಿಸೆಂಬರ್ 31 ಬರ್ತ್ಡೇ ಇದೆ. ಅವಳು ಇನ್ನೂ ಬಟ್ಟೆ ತಗೊಂಡಿರಲಿಲ್ಲ, ಹಾಗಾಗಿ ಅವಳಿಗೆ ಬಟ್ಟೆ ಕೊಡ್ಸೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಮಂತ್ರಿ ಮೇಲೆ ಹೋಗೋಷ್ಟಿಗೆ ಅವಳು ಕೂಡ ರೀಚ್ ಆಗಿದ್ಲು. ಫಸ್ಟ್ಗೆ ಲೈಫ್ ಸ್ಟೈಲಲ್ಲಿ ನೋಡಿದ್ವಿ, ಅಲ್ಲೇನು ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಾದಮೇಲೆ ಲಾಸ್ಟ್ ಜುಡಿಯೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಜುಡಿಯೋ ಕರ್ಕೊಂಡು ಹೋದ್ಲು. ಶಾಪಿಂಗ್ ಮಾಡೋದಕ್ಕೆ ಜುಡಿಯೋ ಆಲ್ ಟೈಮ್ ಫೇವ್ರೇಟ್ ಪ್ಲೇಸ್ ನನಗೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬಡ್ಜೆಟ್ ಫ್ರೆಂಡ್ಲಿ. ಅವಳು ಈ ಬಟ್ಟೆನ ಫೈನಲ್ ಮಾಡಿದ್ಲು, ಅದನ್ನು ಬಿಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ಅವಳಿಗೆ ಕುರ್ತಾ ಬೇಕು ಅಂತ ಅಂದ್ಲು. ಅದನ್ನು ಟ್ರೆಂಡ್ಸಲ್ಲಿ ತೊಗೊಳೋಣ ಅಂತ ಹೋಗ್ತಿದ್ವಿ. ಹೋಗ್ತಾ ಪ್ಯಾಂತಲ್ಲಿ ಒಂದ್ಸಲಿ ಈ ಡ್ರೆಸ್ ನನ್ನ ತಂಗಿ ಕಣ್ಣಿಗೆ ಬಿತ್ತು. ಅವಳಿಗೆ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಹೇಳಿದ್ಲು. ಸೊ ಅದನ್ನು ಟ್ರಯಲ್ ಮಾಡಿದೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದನ್ನು ನಾನು ತೊಗೊಂಡೆ. ಸಮ್ಟೈಮ್ಸ್ ನಾವು ಎಷ್ಟು ಹುಡ್ಕಿದ್ರು ನಮಗೆ ಇಷ್ಟ ಆಗೋ ಥರ ಬಟ್ಟೆಗಳು ಸಿಗಲ್ಲ. ಈ ಥರ ರ್ಯಾಂಡಮ್ಗೆ ಕೆಲವೊಂದು ಟೈಮ್ ಸಿಕ್ಬಿಡುತ್ತೆ. ಟ್ರೆಂಡ್ಸಲ್ಲಿ ಕುರ್ತಾ ತೊಗೊಂಡು ಅದಾದಮೇಲೆ ಮಾಲಿಂದ ಎಕ್ಸಿಟ್ ಆಗಿ ಮಲ್ಲೇಶ್ವರಂ 8th ಕ್ರಾಸ್ಗೆ ಹೋದ್ವಿ. ಅಲ್ಲಿ ಲೈಟಾಗಿ ಶಾಪಿಂಗ್ ಮಾಡಿಕೊಂಡು ನನ್ನ ತಂಗಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂತಿದ್ಲು. ಅವಳು ಸುಮಾರು 2 ವರ್ಷ ಆಯಿತು ಪಾಪ ಹೇರ್ ಕಟ್ ಮಾಡಿಸಿ. ಅದಕ್ಕೆ ರಾಜಾಜಿನಗರಲ್ಲಿರೋ ಸ್ಪಿನ್ನಿಗೆ ಕರ್ಕೊಂಡು ಹೋದೆ. ಸ್ಪಿನ್ ಕೂಡ ಆಲ್ ಟೈಮ್ ಫೇವ್ರೇಟ್ ಪ್ಲೇಸ್ ನನಗೆ. ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ, ಹಾಗೆ ಬಡ್ಜೆಟ್ ಫ್ರೆಂಡ್ಲಿ ಕೂಡ. ನಾನು ಯಾವುದೇ ರೀತಿ ಸರ್ವಿಸ್ ತೊಗೊಳ್ಳಿಲ್ಲ. ಅವಳು ಹೇರ್ ಕಟ್ ಮತ್ತು ಥ್ರೆಡ್ಡಿಂಗ್ ಮಾಡಿಸ್ಬೇಕು ಅಂತ ಅಂತಿದ್ಲು. ಥ್ರೆಡ್ಡಿಂಗ್ ಮಾಡಿಸ್ಕೊಂಡ್ಲು. ಮಲ್ಟಿ ಲೇಯರ್ ಹೇರ್ ಕಟ್ ಈ ಹೇರ್ ಕಟ್ ನೇಮ್. ತುಂಬ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ. ಆಲ್ಮೋಸ್ಟ್ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಈ ಸಲೂನಲ್ಲಿ. ಅದಾದಮೇಲೆ ನಾವು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ. ಲಂಚ್ ಇನ್ನೂ ನಾವು ಮಾಡಿರಲಿಲ್ಲ. ಅಲ್ಲೇ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ನಿಯರ್ ಬೈ ಒಂದು ಹೋಟೆಲಲ್ಲಿ ಲಂಚ್ ಮಾಡಿಕೊಂಡು ನೆಕ್ಸ್ಟ್ ಅವಳು PGಗೆ ಹೋದ್ಲು, ನಾನು ಮನೆಗೆ ಬಂದೆ. ನಮ್ಮ ಇವತ್ತಿನ ಡೇ ಈ ರೀತಿ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.